ಬನ್ನಿ ನೇರವಾಗಿ ಬಾಂಗ್ಲಾದೇಶದಿಂದ ಬೆಂಗಳೂರಿಗೆ ಬರೋಣ. ಬೆಂಗಳೂರಿಂದ ಸಿದ್ದರಾಮಯ್ಯ ಅವರ ಕತೆಗೆ ಬರೋಣ. CM ಸಿದ್ದರಾಮಯ್ಯ ಮುಡಾ ಹಗರಣ ಟೆನ್ಷನ್ ಕಡಿಮೆ ಆಗ್ತಾ ಇಲ್ಲ. ಒಂದು ಕಡೆ ರಾಜ್ಯಪಾಲರು ಇವತ್ತೇ ವಿಚಾರಣೆಗೆ ಅನುಮತಿ ಕೊಡ್ತಾರಾ ಇಲ್ವಾ ಎಂಬ ಚರ್ಚೆ ವ್ಯಾಪಕವಾಗ್ತಾ ಇದೆ. ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ, ಏನಾಗ್ತಾ ಇದೆ ರಾಜ್ಯ ರಾಜಕೀಯ ಮರ್ತೋಗೋದು ಬೇಡ. ಮುಡಾ ಹಗರಣ ಎಲ್ಲಿ ತನಕ ಬಂದು ನಿಂತಿದೆ ಬನ್ನಿ ನೋಡೋಣ. ಸಿದ್ದರಾಮಯ್ಯಗೆ ಮೂಡಾ ಹಗರಣದ ಉರುಳು. ಹಿಂದೆ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ. ಮೂಡಾ ಹಗರಣ CM ಸಿದ್ದರಾಮಯ್ಯಗೆ ಮತ್ತಷ್ಟು ಉರುಳಾಗ್ತಿದೆ. ದೆಹಲಿ ಪ್ರವಾಸದಲ್ಲಿದ್ದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಇಂದು ವಾಪಸ್ ಆಗಿದ್ದು, ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದ ಮೂಡಾ ಪ್ರಕರಣದ ವಿವರಣೆಯನ್ನ ಕೇಳಿ ಜುಲೈ 29ರಂದು ಶೋಕಾಸ್ ನೋಟಿಸ್ ಅನ್ನ ನೀಡಿದ ಗವರ್ನರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಸ್ವತಃ CM ಸಿದ್ದರಾಮಯ್ಯ ನೀಡಿರುವ ವಿವರಣೆ ಆಧಾರದ ಮೇಲೆ ಹಿಂದೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡ್ತಾರೆ ಎಂಬ ಅನುಮಾನ ಶುರುವಾಗಿದೆ. ಮೂರು ದಿನದ ಬಳಿಕ ಬೆಂಗಳೂರಿಗೆ ವಾಪಸ್ಸಾದ ರಾಜ್ಯಪಾಲರು ಮಹತ್ವದ ಸಭೆಯನ್ನ ಮಾಡಿದ್ದಾರೆ. ಪ್ರಕರಣದ ಸಂಬಂಧ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡಿ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ. CM ವಿರುದ್ಧ ಕಾನೂನು ಕ್ರಮ ಜರುಗಿಸಲು ರಾಜ್ಯಪಾಲರು ಅನುಮತಿ ನೀಡಿದ್ದೇ ಆದರೆ ಅದಕ್ಕೆ ಸಾಂವಿಧಾನಿಕ ಮತ್ತು ರಾಜಕೀಯ ಪರಿಣಾಮಗಳು ಎದುರಾಗಬಹುದು ಎಂಬುದು ತಜ್ಞರ ಅಭಿಪ್ರಾಯ. ಹೀಗಾಗಿ ನಾಳೆ ಪ್ರಾಸಿಕ್ಯೂಷನ್ಗೆ ಮೂಡಾ ಕೇಸ್ ಕೊಡುವ ಸಾಧ್ಯತೆ ಇದೆಯಂತೆ. CM ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಈಗಾಗಲೇ ಸಚಿವ ಸಂಪುಟ ರಾಜ್ಯಪಾಲರಿಗೆ ಉತ್ತರವನ್ನ ನೀಡಿರುವುದರಿಂದ ರಾಜ್ಯಪಾಲರು ನಿರ್ಣಯ ಕೈಗೊಳ್ಳಲು ಸಮಯವನ್ನ ತೆಗೆದುಕೊಳ್ಳುವ ಸಾಧ್ಯತೆಗಳಿವೆ. ಈ ನಡುವೆ ಬಿಜೆಪಿ ಹೈಕಮಾಂಡ್ ಆತುರದ ನಿರ್ಧಾರ ಕೈಗೊಳ್ಳದಂತೆ ರಾಜ್ಯ ಬಿಜೆಪಿ ನಾಯಕರಿಗೆ ರಾಜ್ಯಪಾಲರ ಮೂಲಕ ಸಲಹೆಯನ್ನು ರವಾನಿಸಿದೆಯಂತೆ. ಇದಷ್ಟೇ ಅಲ್ಲದೆ ದೆಹಲಿ ಪ್ರವಾಸದಲ್ಲಿ ಸಿಬಿಐನ ಹಿರಿಯ ಕಾನೂನು ಸಲಹೆಗಾರರನ್ನ ಭೇಟಿ ಮಾಡಿದ್ದಾರೆ ಎಂಬ ಮಾಹಿತಿಯೂ ಇದೆ. ಇದೇ ವೇಳೆ ಸಿದ್ದರಾಮಯ್ಯ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ರಾಜ್ಯಪಾಲರು ಅನುಮತಿಯನ್ನ ನೀಡಿದ್ರೆ CM ಕಾನೂನು ಹೋರಾಟ ಮಾಡುವುದು ಫಿಕ್ಸ್. ಹೀಗಾಗಿ CM ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಟೆನ್ಷನ್ ಹೆಚ್ಚಿದ್ದು ರಾಜ್ಯಪಾಲರ ನಿರ್ಧಾರಕ್ಕೆ ಜಿಲ್ಲಾ ಪ್ರವಾಸ ಮಾಡದೆ CM ಸಿದ್ದರಾಮಯ್ಯ ಕಾದು ಕುಳಿತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಯಾಕೆ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ನಾನು ಸುದ್ದಿ ಹೇಳ್ತಾ ಇದ್ದೆ, ಏನಾಗುತ್ತೆ ಏನು ಪ್ಲಸ್ಸು ಮೈನಸ್ಸು ಯಡಿಯೂರಪ್ಪ ಕಥೆ ಎಲ್ಲ. ಈಗ ಸಿದ್ದರಾಮಯ್ಯಗೂ ಸಣ್ಣ ಒಂದು ಡಬಡವ ಇದೆ. ಏನದು? ಬನ್ನಿ ನೇರವಾಗಿ ಬಾಂಗ್ಲಾದೇಶದಿಂದ ಬೆಂಗಳೂರಿಗೆ ಬರೋಣ. ಬೆಂಗಳೂರಿಂದ ಸಿದ್ದರಾಮಯ್ಯ ಅವರ ಕತೆಗೆ ಬರೋಣ. CM ಸಿದ್ದರಾಮಯ್ಯ ಮುಡಾ ಹಗರಣ ಟೆನ್ಷನ್ ಕಡಿಮೆ ಆಗ್ತಾ ಇಲ್ಲ. ಒಂದು ಕಡೆ ರಾಜ್ಯಪಾಲರು ಇವತ್ತೇ ವಿಚಾರಣೆಗೆ ಅನುಮತಿ ಕೊಡ್ತಾರಾ ಇಲ್ವಾ ಎಂಬ ಚರ್ಚೆ ವ್ಯಾಪಕವಾಗ್ತಾ ಇದೆ. ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ, ಏನಾಗ್ತಾ ಇದೆ ರಾಜ್ಯ ರಾಜಕೀಯ ಮರ್ತೋಗೋದು ಬೇಡ. ಮುಡಾ ಹಗರಣ ಎಲ್ಲಿ ತನಕ ಬಂದು ನಿಂತಿದೆ ಬನ್ನಿ ನೋಡೋಣ. ಸಿದ್ದರಾಮಯ್ಯಗೆ ಮೂಡಾ ಹಗರಣದ ಉರುಳು. ಹಿಂದೆ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ. ಮೂಡಾ ಹಗರಣ CM ಸಿದ್ದರಾಮಯ್ಯಗೆ ಮತ್ತಷ್ಟು ಉರುಳಾಗ್ತಿದೆ. ದೆಹಲಿ ಪ್ರವಾಸದಲ್ಲಿದ್ದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಇಂದು ವಾಪಸ್ ಆಗಿದ್ದು, ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದ ಮೂಡಾ ಪ್ರಕರಣದ ವಿವರಣೆಯನ್ನ ಕೇಳಿ ಜುಲೈ 29ರಂದು ಶೋಕಾಸ್ ನೋಟಿಸ್ ಅನ್ನ ನೀಡಿದ ಗವರ್ನರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಸ್ವತಃ CM ಸಿದ್ದರಾಮಯ್ಯ ನೀಡಿರುವ ವಿವರಣೆ ಆಧಾರದ ಮೇಲೆ ಹಿಂದೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡ್ತಾರೆ ಎಂಬ ಅನುಮಾನ ಶುರುವಾಗಿದೆ. ಮೂರು ದಿನದ ಬಳಿಕ ಬೆಂಗಳೂರಿಗೆ ವಾಪಸ್ಸಾದ ರಾಜ್ಯಪಾಲರು ಮಹತ್ವದ ಸಭೆಯನ್ನ ಮಾಡಿದ್ದಾರೆ. ಪ್ರಕರಣದ ಸಂಬಂಧ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡಿ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ. CM ವಿರುದ್ಧ ಕಾನೂನು ಕ್ರಮ ಜರುಗಿಸಲು ರಾಜ್ಯಪಾಲರು ಅನುಮತಿ ನೀಡಿದ್ದೇ ಆದರೆ ಅದಕ್ಕೆ ಸಾಂವಿಧಾನಿಕ ಮತ್ತು ರಾಜಕೀಯ ಪರಿಣಾಮಗಳು ಎದುರಾಗಬಹುದು ಎಂಬುದು ತಜ್ಞರ ಅಭಿಪ್ರಾಯ. ಹೀಗಾಗಿ ನಾಳೆ ಪ್ರಾಸಿಕ್ಯೂಷನ್ಗೆ ಮೂಡಾ ಕೇಸ್ ಕೊಡುವ ಸಾಧ್ಯತೆ ಇದೆಯಂತೆ.
ಸಿಎಂ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಈಗಾಗಲೇ ಸಚಿವ ಸಂಪುಟ ರಾಜ್ಯಪಾಲರಿಗೆ ಉತ್ತರವನ್ನ ನೀಡಿರುವುದರಿಂದ ರಾಜ್ಯಪಾಲರು ನಿರ್ಣಯ ಕೈಗೊಳ್ಳಲು ಸಮಯವನ್ನ ತೆಗೆದುಕೊಳ್ಳುವ ಸಾಧ್ಯತೆಗಳಿವೆ. ಈ ನಡುವೆ ಬಿಜೆಪಿ ಹೈಕಮಾಂಡ್ ಆತುರದ ನಿರ್ಧಾರ ಕೈಗೊಳ್ಳದಂತೆ ರಾಜ್ಯ ಬಿಜೆಪಿ ನಾಯಕರಿಗೆ ರಾಜ್ಯಪಾಲರ ಮೂಲಕ ಸಲಹೆಯನ್ನು ರವಾನಿಸಿದೆಯಂತೆ. ಇದಷ್ಟೇ ಅಲ್ಲದೆ ದೆಹಲಿ ಪ್ರವಾಸದಲ್ಲಿ ಸಿಬಿಐನ ಹಿರಿಯ ಕಾನೂನು ಸಲಹೆಗಾರರನ್ನ ಭೇಟಿ ಮಾಡಿದ್ದಾರೆ ಎಂಬ ಮಾಹಿತಿಯೂ ಇದೆ. ಇದೇ ವೇಳೆ ಸಿದ್ದರಾಮಯ್ಯ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ರಾಜ್ಯಪಾಲರು ಅನುಮತಿಯನ್ನ ನೀಡಿದ್ರೆ ಸಿಎಂ ಕಾನೂನು ಹೋರಾಟ ಮಾಡುವುದು ಫಿಕ್ಸ್. ಹೀಗಾಗಿ ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಟೆನ್ಷನ್ ಹೆಚ್ಚಿದ್ದು ರಾಜ್ಯಪಾಲರ ನಿರ್ಧಾರಕ್ಕೆ ಜಿಲ್ಲಾ ಪ್ರವಾಸ ಮಾಡದೆ ಸಿಎಂ ಸಿದ್ದರಾಮಯ್ಯ ಕಾದು ಕುಳಿತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಯಾಕೆ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಿರಂತರವಾಗಿ ನಾನು ಸುದ್ದಿ ಹೇಳ್ತಾ ಇದ್ದೆ, ಏನಾಗುತ್ತೆ, ಏನು ಪ್ಲಸ್ಸು ಮೈನಸ್ಸು, ಯಡಿಯೂರಪ್ಪ ಕತೆ ಎಲ್ಲ. ಈಗ ಸಿದ್ದರಾಮಯ್ಯಗೂ ಸಣ್ಣ ಒಂದು ಡಬಡವ ಇದೆ. ಏನದು? ಬನ್ನಿ ನೇರವಾಗಿ ಬಾಂಗ್ಲಾದೇಶದಿಂದ ಬೆಂಗಳೂರಿಗೆ ಬರೋಣ. ಬೆಂಗಳೂರಿಂದ ಸಿದ್ದರಾಮಯ್ಯ ಅವರ ಕತೆಗೆ ಬರೋಣ. ಸಿ ಎಂ ಸಿದ್ದರಾಮಯ್ಯ ಮುಡಾ ಹಗರಣ ಟೆನ್ಷನ್ ಕಡಿಮೆ ಆಗ್ತಾ ಇಲ್ಲ. ಒಂದು ಕಡೆ ರಾಜ್ಯಪಾಲರು ಇವತ್ತೇ ವಿಚಾರಣೆಗೆ ಅನುಮತಿ ಕೊಡ್ತಾರಾ ಇಲ್ವಾ ಎಂಬ ಚರ್ಚೆ ವ್ಯಾಪಕವಾಗ್ತಾ ಇದೆ. ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ, ಏನಾಗ್ತಾ ಇದೆ ರಾಜ್ಯ ರಾಜಕೀಯ, ಮರ್ತೋಗೋದು ಬೇಡ. ಮುಡಾ ಹಗರಣ ಎಲ್ಲಿ ತನಕ ಬಂದು ನಿಂತಿದೆ ಬನ್ನಿ ನೋಡೋಣ. ಸಿದ್ದರಾಮಯ್ಯಗೆ ಮುಡಾ ಹಗರಣದ ಉರುಳು. ಹಿಂದೆ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ. ಮುಡಾ ಹಗರಣ ಸಿಎಂ ಸಿದ್ದರಾಮಯ್ಯಗೆ ಮತ್ತಷ್ಟು ಉರುಳಾಗ್ತಿದೆ. ದೆಹಲಿ ಪ್ರವಾಸದಲ್ಲಿದ್ದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಇಂದು ವಾಪಸ್ ಆಗಿದ್ದು ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದ ಮುಡಾ ಪ್ರಕರಣದ ವಿವರಣೆಯನ್ನ ಕೇಳಿ ಜುಲೈ 29ರಂದು ಶೋಕಾಸ್ ನೋಟಿಸ್ ಅನ್ನ ನೀಡಿದ ಗವರ್ನರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಸ್ವತಃ ಸಿಎಂ ಸಿದ್ದರಾಮಯ್ಯ ನೀಡಿರುವ ವಿವರಣೆ ಆಧಾರದ ಮೇಲೆ ಹಿಂದೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡ್ತಾರೆ ಎಂಬ ಅನುಮಾನ ಶುರುವಾಗಿದೆ. 3 ದಿನದ ಬಳಿಕ ಬೆಂಗಳೂರಿಗೆ ವಾಪಸ್ಸಾದ ರಾಜ್ಯಪಾಲರು ಮಹತ್ವದ ಸಭೆಯನ್ನ ಮಾಡಿದ್ದಾರೆ. ಪ್ರಕರಣದ ಸಂಬಂಧ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡಿ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ. ಸಿಎಂ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ರಾಜ್ಯಪಾಲರು ಅನುಮತಿ ನೀಡಿದ್ದೇ ಆದರೆ ಅದಕ್ಕೆ ಸಾಂವಿಧಾನಿಕ ಮತ್ತು ರಾಜಕೀಯ ಪರಿಣಾಮಗಳು ಎದುರಾಗಬಹುದು ಎಂಬುದು ತಜ್ಞರ ಅಭಿಪ್ರಾಯ. ಹೀಗಾಗಿ ನಾಳೆ ಪ್ರಾಸಿಕ್ಯೂಷನ್ಗೆ ಮುಡಾ ಕೇಸ್ ಕೊಡುವ ಸಾಧ್ಯತೆ ಇದೆಯಂತೆ. ಸಿಎಂ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಈಗಾಗಲೇ ಸಚಿವ ಸಂಪುಟ ರಾಜ್ಯಪಾಲರಿಗೆ ಉತ್ತರವನ್ನ ನೀಡಿರುವುದರಿಂದ ರಾಜ್ಯಪಾಲರು ನಿರ್ಣಯ ಕೈಗೊಳ್ಳಲು ಸಮಯವನ್ನ ತೆಗೆದುಕೊಳ್ಳುವ ಸಾಧ್ಯತೆಗಳಿವೆ. ಈ ನಡುವೆ ಬಿಜೆಪಿ ಹೈಕಮಾಂಡ್ ಆತುರದ ನಿರ್ಧಾರ ಕೈಗೊಳ್ಳದಂತೆ ರಾಜ್ಯ ಬಿಜೆಪಿ ನಾಯಕರಿಗೆ ರಾಜ್ಯಪಾಲರ ಮೂಲಕ ಸಲಹೆಯನ್ನು ರವಾನಿಸಿದೆಯಂತೆ. ಇದಷ್ಟೇ ಅಲ್ಲದೆ ದೆಹಲಿ ಪ್ರವಾಸದಲ್ಲಿ ಸಿಬಿಐನ ಹಿರಿಯ ಕಾನೂನು ಸಲಹೆಗಾರರನ್ನ ಭೇಟಿ ಮಾಡಿದ್ದಾರೆ ಎಂಬ ಮಾಹಿತಿಯೂ ಇದೆ. ಇದೇ ವೇಳೆ ಸಿದ್ದರಾಮಯ್ಯ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ರಾಜ್ಯಪಾಲರು ಅನುಮತಿಯನ್ನ ನೀಡಿದ್ರೆ ಸಿಎಂ ಕಾನೂನು ಹೋರಾಟ ಮಾಡುವುದು ಫಿಕ್ಸ್. ಹೀಗಾಗಿ ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಟೆನ್ಷನ್ ಹೆಚ್ಚಿದ್ದು ರಾಜ್ಯಪಾಲರ ನಿರ್ಧಾರಕ್ಕೆ ಜಿಲ್ಲಾ ಪ್ರವಾಸ ಮಾಡದೆ ಸಿಎಂ ಸಿದ್ದರಾಮಯ್ಯ ಕಾದು ಕುಳಿತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಯಾಕೆ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಿರಂತರವಾಗಿ ನಾನು ಸುದ್ದಿ ಹೇಳ್ತಾ ಇದ್ದೆ, ಏನಾಗುತ್ತೆ, ಏನು ಪ್ಲಸ್ಸು ಮೈನಸ್ಸು, ಯಡಿಯೂರಪ್ಪ ಕತೆ ಎಲ್ಲ. ಈಗ ಸಿದ್ದರಾಮಯ್ಯಗೂ ಸಣ್ಣ ಒಂದು ಡಬಡವ ಇದೆ. ಏನದು?